So now I will take only just 10 minutes to brief about our new project. So before that, I welcome all East Zone and Central Zone owners of the emission testing centers. I heartily welcome everyone for this training session. ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ಗೆ ನಾವು 4 months ಬ್ಯಾಕ್ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ವಿ. ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ಸಾಫ್ಟ್ವೇರ್ ಡೆವಲಪ್ಮೆಂಟು ನೀವೆಲ್ಲ ಲಾಸ್ಟ್ ಒಂದು ಟ್ರೈನಿಂಗ್ ಮಾಡಿದಾಗ ನಾವೆಲ್ಲ ನಿಮ್ಮ ಇನ್ಪುಟ್ಸನ್ನು ತಗೊಂಡು ಸಾಫ್ಟ್ವೇರ್ನ ಏನು ಡೆವಲಪ್ ಮಾಡಿದ್ದೀವಿ ಅದನ್ನು ಅಪ್ಡೇಷನ್ಸ್ ಮಾಡಿಟ್ಟಿದ್ದೀವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಎಲ್ಲರದ್ದು ಮೇಯ್ನ್ ಡಿಮ್ಯಾಂಡ್ ಇದ್ದಿದ್ದು ವಾಹನ ಇಂಟಗ್ರೇಷನ್ ಆಗಬೇಕು. ಬರೀ ನಾವು ನಿಮ್ಮ ಎಮಿಷನ್ ಚೆಕ್ ಮಾಡಿದಾಗ ವೆಹಿಕಲ್ ನಮ್ಮ ಡೇಟಾ ಬಂದರೆ ಸಾಕಾಗಲ್ಲ ಸರ್, ಇಟ್ ಹ್ಯಾಸ್ ಟು ಅಪ್ಡೇಟ್ ಇನ್ ದಿ ವಾಹನ್ 4 ಅಂತ ಕೇಳಿದ್ವಿ. ಐ ಹೋಪ್ ಎವ್ರಿಬಡಿ ರಿಮೆಂಬರ್. ಸೊ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಈಸ್ the government of India has honored with the Vahan integration also. This is the first case in the country for the third party vendor they have permitted for Vahan integration. ಇಲ್ಲಿವರೆಗೂ ಯಾವ ಕಂಟ್ರಿನಲ್ಲಿ ಯಾರಿಗೂ ಕೂಡ ಥರ್ಡ್ ಪಾರ್ಟಿಯವರಿಗೆ ಕೊಟ್ಟಿಲ್ಲ. ಓನ್ಲಿ ಇನ್ಶೂರೆನ್ಸ್ ಮಾತ್ರ ಇಂಟಿಗ್ರೇಷನ್ ಆಗಿದೆ. ದ ಮೊಮೆಂಟ್ ದಿ ಇನ್ಶೂರೆನ್ಸ್ ಇಸ್ ಡನ್, ದ ವಾಹನಲ್ಲಿ ಇನ್ಶೂರ್ ಇದೆ. ಇಲ್ಲಿ ಈಗ ನಮ್ಮದು ಆಗತ್ತೆ, ಪರ್ಮಿಷನ್ ಬಂದಿದೆ. ಸಾಫ್ಟ್ವೇರ್ ಅದಕ್ಕೆ ಸೆಕ್ಯೂರಿಟಿ ಫೀಚರ್ಸ್ನೆಲ್ಲ ಮ್ಯಾಚ್ ಮಾಡ್ತಾ ಇದ್ದೀವಿ. ಸೊ ಅವ್ರ ಜೊತೆ API ಇಂಟಗ್ರೇಷನ್ ಅಂತ ಕರಿತೀವಿ, ಅದು ಆಗುತ್ತೆ. ಸೊ ಈಗ ಇಲ್ಲಿಯವರೆಗೆ ಆಂಧ್ರದಲ್ಲಿ ಹೋದರೆ, ತಮಿಳ್ನಾಡಲ್ಲಿ ಹೋದರೆ, ಮಹಾರಾಷ್ಟ್ರದಲ್ಲಿ ಹೋದರೆ ನಿಮ್ದು ಏನು ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಮಾಡಿದರೆ ಅವ್ರು ಡೌಟ್ಫುಲ್ಲಲ್ಲೇ ನೋಡ್ತಾರೆ, ನಿಮ್ಮದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ದೇರ್ ಇಸ್ ಎ ಲಾಟ್ ಆಫ್ ಡಿಮ್ಯಾಂಡ್ ಫ್ರಮ್ ಆಲ್ ಅಸೋಸಿಯೇಷನ್ಸ್. ಎಲ್ಲ ಅಸೋಸಿಯೇಷನ್ನಿಂದನೂ ಕೂಡ ಈ ರೀತಿ ಇಂಟಗ್ರೇಷನ್ ಆಗಲಿಲ್ಲ ಅಂದರೆ ನಮ್ಗೆ ಅನುಕೂಲ ಆಗಲ್ಲ ಅಂತ ಹೇಳ್ತಾ ಇದ್ರು. ಅದು ಕೂಡ ನಾವು ಮಾಡಿಕೊಡ್ತೇವೆ. ಸೊ ಐ ಹ್ಯಾವ್ ಕಮಿಟೆಡ್ ಬಿಫೋರ್ ಯು. ಸೊ ಎಲ್ಲ ಪರ್ಮಿಷನ್ಸ್ ಬಂದಿದೆ. ಬಟ್ ಪರ್ಮಿಷನ್ ಅಂದರೆ ಸ್ವಲ್ಪ ಸಾಫ್ಟ್ವೇರಲ್ಲಿ ಇಂಟಗ್ರೇಷನ್ಸ್ ಎಲ್ಲ ಆಗಬೇಕಲ್ಲ. ಸೊ ಸೆಕ್ಯೂರಿಟಿ ಫೀಚರ್ಸ್ ಅದು ಆಗ್ತಾ ಇದೆ. ನಾವು ಎರಡನೇ ಪಾಯಿಂಟು, ತಾವು ಕೆಲವ್ರದ್ದು ಮೇಜರ್ ಡಿಮ್ಯಾಂಡ್ ಇದೆ, ಏನು ಸ್ವಲ್ಪ ಜಾಸ್ತಿ ಇದಾಗ್ತದೆ ಅಂತ ಸರ್ಕಾರಕ್ಕೆ ಅನುಮತಿಗಾಗಿ ಕಳಿಸಿದ್ದೀವಿ. ವೆರಿ ಸೂನ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ನಾವು ಏನು ರಿಕ್ವೆಸ್ಟ್ ಮಾಡಿದ್ದೀವಿ ಪ್ರೈಸ್ ಹೈಕು ಅದನ್ನು ಸರ್ಕಾರದಿಂದ ಬರುತ್ತೆ. ಎಷ್ಟು ಬರುತ್ತೆ ಏನು ಬರುತ್ತೆ ಅಂತ ಏನು ಕೇಳಿಬಿಡಿ, ಒಳ್ಳೆ ರೆಸ್ಪೆಕ್ಟ್ಫುಲ್ ಅಮೌಂಟು ನಿಮಗೆ ಬರ್ಬೋದು ಅಂತ ನನ್ನ ಇದು. ಅದು ಸರ್ಕಾರದ ವಿವೇಚನೆಗೆ ಬಿಟ್ಟ ವಿಚಾರ. ನನ್ನ ಡ್ಯೂಟಿ ಏನಂದರೆ ಕಮಿಟಿ ಫಾರಮ್ ಮಾಡಿದ್ವಿ, ಕಮಿಟಿ ರಿಪೋರ್ಟನ್ನು ಸರ್ಕಾರಕ್ಕೆ ಕಳಿಸಿದ್ವಿ. ಚೆನ್ನಾಗಿ ರೆಕಾರ್ಡ್ ಮಾಡ್ಕೊಳ್ಳಿ ಅದನ್ನ, ಯಾಕಂದರೆ ಅದನ್ನೇ ನೀವು ಸುಮಾರು ಜನ ಕೇಳ್ತಾರೆ, ಕೆಲವರು ಮಾತ್ರ. ಸೊ ಇದನ್ನು ಸರ್ಕಾರದ ಹಂತದಲ್ಲಿದೆ, ಸರ್ಕಾರದ ಹಂತದಲ್ಲಿ ಬರ್ತದೆ. ಸರ್ಕಾರದಿಂದ ಬಂದ ಮೇಲೆ ನಾವು ಇದನ್ನು ರೋಲ್ಔಟ್ ಮಾಡ್ತೇವೆ. ಅಲ್ಲಿಂದ ಏನು ಬರ್ತದೆ ನಿಮಗೆ, ಏನು ರಿಕ್ವೆಸ್ಟ್ ಮಾಡಿದ್ವಿ ಸರ್ಕಾರದಲ್ಲಿ, ಅದು ಬಂದ ಮೇಲೆ ಇದನ್ನು ರೋಲ್ಔಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಪ್ರಿಪ್ರೇಟರಿ ಏನೇನಿದೆ, ಹೇಗೆ ಸಾಫ್ಟ್ವೇರಲ್ಲಿ ರನ್ ಆಗುತ್ತೆ, ಹೇಗೆ ನಿಮ್ಮಲ್ಲಿ ನೀವು ಟೆಸ್ಟಿಂಗ್ ಪ್ರೊಸೀಜರ್ ಮಾಡಬೇಕು ಅನ್ನೋದನ್ನು ನಾವು ಈಗ ನಿಮಗೆ ಟ್ರೈನಿಂಗ್ ಸೆಷನ್ ಮೂಲಕ ಹೇಳ್ತೇವೆ. ಇನ್ನೊಂದು ವಿಚಾರ ಏನಂದರೆ, ಕೆಲವರು ಕೇಳಿದರು ವಿಡಿಯೋ ಮಾಡಬೇಕು, ಯಾವನೊಬ್ಬ ಬಂದು ಕೇಳ್ತಾನೆ ಓನರು ಹೆಂಗೆ ಮಾಡಬೇಕು ಅಂತ. ಅದು ಎಮಿಷನ್ ಟೆಸ್ಟಿಂಗ್ ಸೆಂಟರ್ನಲ್ಲಿ ಮಾಡುವಂತಹ ವಿಧಾನ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಗೈಡ್ಲೈನ್ಸ್ ಕೊಟ್ಟಿದೆ, ಮತ್ತು ನಮ್ಮ ಸರ್ಕಾರದಲ್ಲಿ ಒಂದು ಸಮಿತಿ ರಚನೆ ಆಗಿತ್ತು. ಈ ರೀತಿ ಆ ಸಮಿತಿನಲ್ಲಿ ಎಷ್ಟು ಜನ ಇಲ್ಲೀಗಲ್ ಆಗಿ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ, ವೆಹಿಕಲ್ ಇಲ್ದಲೇ ಸರ್ಟಿಫಿಕೇಟ್ಸ್ ತೆಗೆದಿರೋದ್ರಿಂದ ಕೇಸಸ್ ಇದೆ. ವೆಹಿಕಲ್ ಇದ್ರೂ ಕೂಡ ಸುಮ್ಮನೆ ಏನೋ ಬೇಕಾಬಿಟ್ಟು ಇವರೇ ರೀಡಿಂಗ್ ಹಾಕಿ ಮಾಡುವಂಥದ್ದಿದೆ. ಎಷ್ಟು ಡೇಟಾದಲ್ಲಿ ತಾವು ತಮಗೆ ಮನಸ್ಸಿಗೆ ಬಂದಿದ್ದ ಡೇಟಾ ಹಾಕಿರೋ ರಿಪೋರ್ಟ್ಸ್ ನನ್ನ ಹತ್ರ ಇದೆ. ಎವ್ರಿಥಿಂಗ್ ನನಗೆ ಈಗಿರುವಂತಹ ಈ ಸರ್ಕಾರದಿಂದ ಒಂದು ಸರ್ವರ್ಸ್ ಇದೆ, ಆ ಸರ್ವರಲ್ಲಿ ನಾವು ಅನಾಲಿಸಿಸ್ ಮಾಡಿದ್ದೀವಿ. ಎಷ್ಟು ಅಂದರೆ ಎಲ್ಲರೂ ಹಿಂಗೆ ಮಾಡಿದ್ದೀರಾ ಅಂತ ನಾನು ಹೇಳ್ತಿಲ್ಲ, ನಡೀತಾ ಇದೆ. ಅದು ಕೂಡ ನಮ್ಮ ಒಂದು ಸಮಿತಿ ಅಂತಿದೆ. ಆ ಸಮಿತಿಯಲ್ಲಿ, ಸರ್ಕಾರದಿಂದ ರಚಿತವಾದ ಸಮಿತಿಯಲ್ಲಿ ಕಂಪ್ಲೀಟ್ ಡೇಟಾ ಇದೆ. ಯಾರ್ಯಾರು ಇಲ್ಲಿಗಲ್ ಮಾಡ್ತಾರೆ, ಯಾವ್ಯಾವ ಟೆಸ್ಟಿಂಗಲ್ಲಿ ಏನೇನು ಮಾಡಿದ್ದಾರೆ, ಕಂಪ್ಲೀಟ್ ಮಾಹಿತಿನೂ ಕೂಡ ನಮ್ಮ ಹತ್ರ ಇದೆ. ಬಟ್ ಅದಕ್ಕೆಲ್ಲ ಹೋಗೋದು ಬೇಡ. ಅದನ್ನು ನಾವು ಏನು ಮಾಡಿದ್ದೀವಿ, ಈಗ ನಿಮ್ಮ ಮೇಲೆ ನಾವು ಪಿನಲೈಸು ಅಥವಾ ಆ್ಯಕ್ಷನ್ ತೊಗೊಳೋದು ಬದಲು ಸಾಫ್ಟ್ವೇರ್ ಮೂಲಕ ರೆಕ್ಟಿಫಿಕೇಷನ್ಸ್ ಮಾಡ್ತಿದ್ದೀವಿ. ಒಬ್ಬ ಸರಿ ಮಾಡೋದು, ಪಕ್ಕದಲ್ಲಿ ಸರಿ ಮಾಡಲ್ಲ ಅಂದ್ಬಿಟ್ಟು ಇನ್ನು ಪಕ್ಕದಲ್ಲಿ ಹೋಗಿ ಮಾಡಿಸ್ಕೊಳ್ಳೋದು, ಇವೆಲ್ಲ ನಡೀತಿದೆ. ಈಗ ಹಾಗಾಗಲ್ಲ. ಎಲ್ಲರೂ ಆಲ್ ಆರ್ ಈಕ್ವಲ್, ಎಲ್ಲರಿಗೂ ಒಂದೇ ಸಮನೆ. ಅವನ ಹತ್ರ ಏನು ಟೆಸ್ಟ್ ಮಾಡ್ತಾನೆ ಅದಾಗಲಿಲ್ಲ ಅಂದರೆ
ಪಕ್ಕದಕ್ಕೆ ಹೋದರೆ ಆಗಲ್ಲ. ಅದು ಒಂದು ಸಮಸ್ಯೆ ನಾವು ತಾವೆಲ್ಲ ಹೇಳಿದ್ವಿ. ಇಲ್ಲಿ ಮಾಡಿಬಿಟ್ಟು ಅಲ್ಲಿ ಪಕ್ಕಕ್ಕೆ ಹೋದ್ರೆ ಅದು ಆಗೋದಿಲ್ಲ. ಒನ್ ಡೇ ಆದಮೇಲೆ ಅವ್ನು ಅಲ್ಲಿಗೆ ಹೋಗಬೇಕು. ಸೊ ಈ ಎಲ್ಲ ಒಂದು ಸಮಸ್ಯೆಗಳನ್ನು ನಾವು ಈ ಹೊಸ ಸಾಫ್ಟ್ವೇರ್ ಮೂಲಕ, ಹೊಸ ವಿಧಾನದ ಮೂಲಕ, ಕೇಂದ್ರ ಮೋಟಾರು ವಾಹನಗಳ ನಿಯಮಗಳ ಮೂಲಕ, ಆಮೇಲೆ ಇದು ಫಿಕ್ಸೆಡ್ ಫಾರ್ಮ್ಯಾಟ್ 59 ಅಂತ ಇದೆ. ರಿಜೆಕ್ಷನ್ಗೆ ಬರೀ ಒಂದು ಮೆಸೇಜ್ ಹೋಗುತ್ತೆ. ಆ ರಿಜೆಕ್ಷನ್ ಇದನ್ನು ಕೂಡ ನೀವು ಬೇರೆ ಸ್ಟೇಟಲ್ಲಿ ಏನು ಫಾರ್ಮ್ಯಾಟ್ ಫಾಲೋ ಮಾಡಿದ್ದಾರೆ ಅದನ್ನೇ ನಾವು ಮಾಡಿದ್ವಿ. ಇಲ್ಲಿವರೆಗೂ ಮಾಡ್ತಿರೋದ್ರಲ್ಲಿ ನೀವು ಅದು ಏನು ಡೇಟಾ ಅಂತ ಕರೆಕ್ಟಾಗಿ ಯಾರಿಗೂ ಓದೋಕ್ಕೆ ಬರೋಲ್ಲ. ನೀವು ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಅವರೇ ಕರೆಕ್ಟಾಗಿ ಆ ಸರ್ಟಿಫಿಕೇಟ್ ಓದಪ್ಪ ಸರಿ ಏನು ಅಂದರೆ ನೀವು ಯಾರೂ ಸರ್ಟಿಫೈ ಮಾಡಲ್ಲ. ನಾನು ಒಂದು ಸರ್ಟಿಫಿಕೇಟ್ ನೀವು ಮಾಡ್ತಿರೋದು ಕೊಡ್ತೇನೆ, ನೀವು ಸರ್ಟಿಫೈ ಮಾಡಿ ಸರ್ ಇದು ಕರೆಕ್ಟಾಗಿದೆ ನಿಯಮಗಳಿಗೆ ಅಂದರೆ ಯಾರೂ ಮಾಡಲ್ಲ. ಯಾಕೆಂದ್ರೆ ಅಂಥ ಪರಿಸ್ಥಿತಿ ಅಂತ ಇದು 2016ನೇ ಇಸ್ವಿಯಿಂದ ಸರ್ಕಾರದ ಹಂತದ ಸಮಿತಿನಲ್ಲಿ ಚರ್ಚೆ ಆಗಿದ್ದು. ಎಲ್ಲೆಲ್ಲಿ ಫ್ರಾಡ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ವೆಹಿಕಲ್ ಇಂದಲೇ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಡೇಟಾ ಸಿಕ್ಕಿದೆ. ಸೊ ಅದನ್ನೆಲ್ಲ ಓವರ್ಹೆಡ್ ಮಾಡೋಕ್ಕೆ ನಾವು ಟೆಂಡರ್ ಮೂಲಕ ಹೊಸ ಸೇವಾದಾರರನ್ನ, ಅಂದರೆ ನಾವು ಸರ್ವಿಸ್ ಪ್ರೊವೈಡರ್ ಅಂತೀವಿ, ಅವ್ರ ಮೂಲಕ ನಾವು ಇದನ್ನು ಮಾಡಿಸ್ತೀವಿ. ಇಟ್ ಈಸ್ ಕಂಪ್ಲೀಟ್ಲಿ ಮಾನಿಟರ್ಡ್ ಬೈ ನಾವೇ. ನಮ್ಮ ಸಾರಿಗೆ ಇಲಾಖೆ ಕಂಪ್ಲೀಟ್ ಮಾನಿಟರ್ ಮಾಡುತ್ತೆ. ನೀವು ಇದಾದಮೇಲೆ ಹೇಳ್ತೀರಾ ಸರ್ ನೀವು ಮಾಡಿದ್ದು ಭಾಳ ಅನುಕೂಲ ಆಯಿತು, ಆಗೋವರೆಗೂ ಎಲ್ಲ ಹಂಗೇನೆ. ಆದಮೇಲೆ ಬಂದು ಎಲ್ಲ ನಮ್ಮನ್ನು ಹೇಳ್ತೀರಾ ಸರ್ ಭಾಳ ನೆಮ್ಮದಿಯಾಗಿದ್ದೀವಿ, ಕ್ಲೀನಾಗಿ ಆಗ್ತಾ ಇದೆ, ಯಾವುದೂ ಇದಿಲ್ಲ ಅಂತ. ಸೊ ಆದ್ದರಿಂದ ದಯವಿಟ್ಟು ನನಗಿಂತ ತಿಳ್ಕೊಂಡವರು ಸಬ್ಜೆಕ್ಟ್ ಇರ್ಬೋದು, ನನಗೇನೋ ಅದು ಗೊತ್ತಿಲ್ಲ, ಕೆಲವರು ಇದ್ದಾರೆ ಸಬ್ಜೆಕ್ಟ್ ತಿಳ್ಕೊಂಡವರು. ಮತ್ತು ಇದನ್ನು ನಾವು ನಮ್ಮ ಒಂದು ಟೆಕ್ನಿಕಲ್ ಕಮಿಟಿಲಿ ಹಲವಾರು ರೀತಿಯಲ್ಲಿ ಚರ್ಚೆ ಮಾಡಿ ನಿಯಮ ಏನು ಹೇಳುತ್ತೆ, ಯಾವ ಥರ ಟೆಸ್ಟಿಂಗ್ ಪ್ರೊಸೀಜರ್ ಮಾಡಬೇಕು, ಯಾವುದು ಎಫೆಕ್ಟಿವ್ ಆಗುತ್ತೆ ಅನ್ನೋದನ್ನು ನಾವು ಈಗ ಸಾಫ್ಟ್ವೇರಲ್ಲಿ ತಮಗೆ ನಮ್ಮ ಮೇರು ಇನ್ಫೋ ಸೊಲ್ಯೂಷನ್ಸ್ ಅವ್ರ ಮೂಲಕ ತಮಗೆ ಈ ಸೆಷನಲ್ಲಿ ಕೊಡ್ತಾರೆ. ಏನು ಸಿಂಪಲ್ ಇದೆ. ಆಮೇಲೆ ಏನು ಮಾಡ್ತೇವೆ ಅಂದರೆ ಹಳೆ ಸಾಫ್ಟ್ವೇರು ಇರುತ್ತೆ, ನಿಮ್ಮ ಸೆಂಟರಿಗೆ ಒಂದು ಹೊಸ ಸಾಫ್ಟ್ವೇರು ಹಾಕ್ತೇವೆ. ಇಟ್ ವಿಲ್ ರನ್ ಪ್ಯಾರಲಲಿ. ಅಂದರೆ ನೀವು ಹೊಸ ಸಾಫ್ಟ್ವೇರ್ ಹಾಕಿರ್ತೀವಿ, ಹಳೆ ಸಾಫ್ಟ್ವೇರಲ್ಲಿ ರನ್ ಮಾಡ್ತಿರ್ತೀವಿ. ಎಲ್ಲಿವರೆಗೆ ಕೆಲವೊಂದು ನಾವು ನಿಮಗೆ ಹೇಳಿದ್ದೀನಲ್ಲ, ಈಗ ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ, ಅದಾದ ಮೇಲೆ ಹಳೆ ಸಾಫ್ಟ್ವೇರ್ನ ನಿಮ್ಗೆ ಹೇಳಿಬಿಟ್ಟು ಒಂದು ಮೆಸೇಜ್ ಕಳಿಸ್ತೀವಿ. ಅದಕ್ಕೆಲ್ಲ 2600 ಜನಕ್ಕೆ ನಾನು ಮೆಸೇಜ್ ಇದು ಕೊಡೋಕ್ಕಾಗೋದಿಲ್ಲ, ನಿಮಗೊಂದು ಮೆಸೇಜ್ ಕೊಡ್ತೇವೆ. ಸೊ ಆ ಮೆಸೇಜ್ ಬಂದಾಗ ಆ ಹಳೆ ಸಾಫ್ಟ್ವೇರ್ ತೆಗೆದು ಹೊಸ ಸ್ಟಾರ್ಟ್ ಮಾಡ್ಕೊಂಡು ಬರ್ತಿರ್ತೀವಿ. ಸೊ ಇನ್ನೊಂದು ಕೆಲವೊಂದು ಕಿಟ್ ಮ್ಯಾನುಫ್ಯಾಕ್ಚರರು ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ ಕೊಡಿ ಅಂತ SDK ಕೇಳಿದ್ವಿ. ಕೆಲವೊಂದು ಅದೇನು ಕಂಪ್ನಿ ಎಕ್ಸಿಸ್ಟೆನ್ಸ್ ಇಲ್ಲಿ ಇದ್ದಾರೋ ಇಲ್ವೋ ಅವ್ರು ಯಾರೂ ಕೂಡ ರೆಪ್ರೆಸೆಂಟ್ ಮಾಡಿಲ್ಲ. ಕೆಲವೊಂದು ಮಾತ್ರ ಮೇಜರ್ ಕಂಪ್ನೀಸ್ ಎಲ್ಲ ರೆಕಮೆಂಡ್ ಮಾಡಿದ್ದಾರೆ. ನಮ್ಮ ಕಡೆ ಏನಾದ್ರು ಇದ್ದರೆ, ಅವ್ರಿಗೆ ಪರಿಚಯ ಇದ್ದರೆ ದಯವಿಟ್ಟು ಇಮಿಡಿಯೇಟು ಅದನ್ನು ಕೊಟ್ಟರೆ ಅದಕ್ಕೂ ಕೂಡ ಟೆಸ್ಟ್ ಮಾಡಿ ರೆಡಿ ಮಾಡ್ಕೊಳ್ತೀವಿ. ಉಳ್ದಂಗೆ ಆಲ್ಮೋಸ್ಟ್ ಎಲ್ಲ ಬಂದಿರಬೇಕಲ್ಲ, ಆಲ್ಮೋಸ್ಟ್ ಮೇಜರ್ ಎಲ್ಲ ಬಂದಿದೆ. ಯಾವುದೋ ಸ್ವಲ್ಪ ಓಲ್ಡು ಅವ್ರೇನು ಅಪ್ಗ್ರೇಡ್ ಆಗಿದಾರೋ ಇಲ್ವೋ ಗೊತ್ತಿಲ್ಲ. ಅಪ್ಗ್ರೇಡ್ ಆಗಿಲ್ಲ ಅಂದರೆ ಅದು ಬರೋದಿಲ್ಲ. ಯಾಕಂದರೆ ಹಿಂದೆ ಪರ್ಮಿಷನ್ ತೊಗೊಂಡಾಗ AR ತೊಗೊಂಡಿರ್ತಾರೆ, ಆಮೇಲೆ ಏನು ಮಾಡಿರ್ತಾರೋ ಗೊತ್ತಿಲ್ಲ. ಇದರೊಂದಿಗೆ ಈಗ ನಾವು ನಿಮ್ದು ಏನಾದರೂ ಸಮಸ್ಯೆ ನನಗೆ ಕೇಳಿ, ಸಾಫ್ಟ್ವೇರ್ ಬಗ್ಗೆ ಇದ್ದರೆ ಅವ್ರನ್ನ ಕೇಳಿ, ತಾವೇನಾದ್ರು ಇದ್ದರೆ ಹೇಳಿ, ನಾನು ಆನ್ಸರ್ ಮಾಡ್ತೇನೆ. ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀನಿ, ಆನ್ಸರ್ ಮಾಡೋದು ಕ್ವಶನ್ಸ್ ಏನು ಬರಲ್ಲ ಅಂದ್ಕೊಂಡಿದ್ದೀನಿ. ಕೇಳೋದಿದ್ರೆ ಕೇಳಿ. ಈಗಾಗಲೇ ಒಂದು ರೌಂಡ್ ಎಲ್ಲ ಹೇಳಾಗಿದೆ. 59ಗೆ ಬಿಫೋರ್ ಒಂದು ಮೆಸೇಜ್ ಬರುತ್ತೆ, 6 ತಿಂಗಳ ಮುಂಚೆ ಒಂದು ಮೆಸೇಜ್ ಬರುತ್ತೆ ತಮಗೆ, ದಟ್ ನಿಮ್ಮ ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಈಸ್ ಡ್ಯೂ ಆನ್ ಸೊ ಅಂಡ್ ಸೊ ಅಂತ ಮೆಸೇಜ್ ಹೋಗುತ್ತೆ. ಅದಾದಮೇಲೆ ಅವನು ಮಾಡಿಸ್ಕೊಳ್ಳಿಲ್ಲ ಅಂದರೆ ಆಫ್ಟರ್ 15 days ಎಮಿಷನ್ ಟೆಸ್ಟಿಂಗ್ ಆಗಿಲ್ಲ ಅಂದರೆ ಮತ್ತೊಂದು ಮೆಸೇಜ್ ಹೋಗುತ್ತೆ, ನಿಮಗೆ ಎಮಿಷನ್ ಟೆಸ್ಟಿಂಗ್ ಸೆಂಟರ್ ನಿಮಗೆ ಎಕ್ಸ್ಪೈರ್ ಆಗಿದೆ, ದಂಡ ಬರುತ್ತೆ, ಸರ್ಕಾರದ ನಿಯಮಗಳ ಪ್ರಕಾರ ದಂಡ ಬರುತ್ತೆ ಅಂತ ಅವರಿಗೆ ವೆಹಿಕಲ್ ಓನರ್ಗೆ ಮೆಸೇಜ್ ಹೋಗುತ್ತೆ. ಯಾಕಂದರೆ ಎಲ್ಲ ಅದು ವಾಹನ ಇಂಟಿಗ್ರೇಷನ್ ಆಗಿರೋದ್ರಿಂದ ಎಲ್ಲ ಮೊಬೈಲ್ ಎಷ್ಟೋ ಆಲ್ಮೋಸ್ಟ್ ಆಲ್ ಅಪ್ಡೇಷನ್ಸ್ ಇರುತ್ತೆ. ಸೊ ಅವರಿಗೆ ಅಲ್ಲಿ ಮೆಸೇಜು ಕೂಡ ಹೋಗ್ತದೆ. ಮತ್ತು ರಿಜೆಕ್ಷನ್ ಸ್ಲಿಪ್ಪಲ್ಲಿ ನಿಮ್ಮದು ಸಪೋಸ್ ಫೇಲ್ ಆದರೆ 59A ಅಂತಿದೆ, ಇದರಲ್ಲಿ ನಿಮ್ಮದು ಎಮಿಷನ್ ಇದು ಫೇಲ್ ಆಗಿದೆ, ನಿಮ್ಮ ವಾಹನ ಪೊಲ್ಯೂಷನ್ ಚೆಕ್ ಮಾಡಿದಾಗ ಫೇಲ್ ಆಗಿದೆ ಅಂತ ಅವರಿಗೆ ಒಂದು ಮೆಸೇಜು ಹೋಗುತ್ತೆ. ಕಂಪ್ಲೀಟ್ MIS ರಿಪೋರ್ಟ್ ಇರುತ್ತೆ. ನಿಮಗೆಲ್ಲೇ ಸಾಫ್ಟ್ವೇರಲ್ಲಿ ಏನೇ ತೊಂದರೆ ಆದರೂ ಕೂಡ ನಮ್ಮಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಟೀಮ್ ಇರ್ತದೆ. ಅವರು ನಮ್ಮ ಮೇರು ಇನ್ಫೋ ಸೊಲ್ಯೂಷನ್ ಅವರು ಒಬ್ಬರು ಟೀಮ್ ಕೂತಿರ್ತಾರೆ. ನೀವು ಅವ್ರಿಗೆ ಮಾಡಿ ಇಮ್ಮಿಡಿಯೇಟ್ ಏನು ಬೇಕು ಸೊಲ್ಯೂಷನ್ ಇಮ್ಮಿಡಿಯೇಟ್ ಸಿಗುತ್ತೆ. ನೆಟ್ವರ್ಕಿಂಗ್ ಸಿಸ್ಟಮ್ ಫ್ರೀಕ್ವೆಂಟ್ ನೆಟ್ವರ್ಕ್ ಫೇಲ್ಯೂರ್ ಆಗ್ತಾ ಇರುತ್ತದೆ, ಅದೆಲ್ಲ ಸಮಸ್ಯೆ ಇರಲ್ಲ. 2 ನೆಟ್ವರ್ಕಿಂಗ್ ಇಟ್ಕೊಂಡಿದ್ದೀವಿ, ಒಂದು ಬ್ಯಾಕ್ ಎಂಡ್ ನೆಟ್ವರ್ಕ್ ಕನೆಕ್ಟಿವಿಟಿ ಇರುತ್ತೆ,
ಏನೇ ಸಾಫ್ಟ್ವೇರ್ ಇದಾದರೂ ಕೂಡ ಇಮ್ಮಿಡಿಯೇಟ್ ನಾವು ಇದು ಮಾಡ್ತೀವಿ. ಆ್ಯಸ್ ಆ್ಯಂಡ್ ವೆನ್ ಐ ವಿಲ್ ಕಾಲ್ ಒಂದು 3 ತಿಂಗಳಾದ ಮೇಲೆ ಒಂದು ಮೀಟಿಂಗ್ ಕರಿತೇನೆ. ಎಲ್ಲರನ್ನೂ ಕರೀಲಿಕ್ಕಾಗಲ್ಲ, ಸ್ವಲ್ಪ ನಿಯರ್ ಬೈ ಇರೋರನ್ನ ಕರಿತೀವಿ. ಇನ್ನೇನಾದರೂ ಮಾಡಿಫಿಕೇಶನ್ ಮಾಡ್ಬೋದಾ, ಏನಾದರೂ ಸಮಸ್ಯೆ ಇದೆಯಾ, ನಮ್ಮದೊಂದು ಟೆಕ್ನಿಕಲ್ ಟೀಮ್ ಇರುತ್ತೆ, ನಾವು ಚರ್ಚೆ ಮಾಡ್ಕೋತೀವಿ. ನಮ್ಮಲ್ಲಿ ನಿಮ್ಮಿಂದ ಬಂದಂತಹ ರಿಕ್ವೆಸ್ಟು ಅಥವಾ ನಿಮ್ಗೇನೋ ಪ್ರಾಬ್ಲಮ್ಸ್ ಇದೆ ಅದನ್ನು ಕೂಡ ಅಡ್ರೆಸ್ ಮಾಡೋದಕ್ಕೆ ನಾವು ನಿಮ್ಮನ್ನು ಕರಿತೀವಿ. ಕೆಲವರು ಗೊತ್ತಿರೋರನ್ನ ಕರಿತೀವಿ. ಅಂದರೆ ಇವ್ರು ಕರೆದ್ರೆ ಇವ್ರು ಕ್ಲೋಸ್ ಅಂತ ಏನೋ ಅನ್ಕೋಬೇಡಿ. ನಿಮ್ಗೆ ಯಾರು ಗೊತ್ತಿದ್ದಾರೆ ಬೆಂಗಳೂರಲ್ಲಿ ಹತ್ರ ಇದ್ದಾರೋ ಕರ್ಕೊಂಡು ಅವ್ರದ್ದು ವಿಚಾರ ತಿಳ್ಕೊತೀವಿ. ಏನಾದ್ರು ಅಡಿಷನ್ಸ್ ಬೇಕಾ, ಅಪ್ಡೇಷನ್ಸ್ ಬೇಕಾ, ಸಮಸ್ಯೆ ಆಗ್ತಿದೆಯಾ, ಅದನ್ನು ತಿಳ್ಕೊಂಡು ನಾವು ಅಡ್ರೆಸ್ ಮಾಡ್ತೀವಿ. ಸೊ ಇಲ್ಲಿವರೆಗೆ ಯಾವ ಅಡ್ರೆಸ್ಸು ಇರಲಿಲ್ಲ. ಈಗ ಇರೋ ಸಾಫ್ಟ್ವೇರ್ ಹಳೆ 2010ರಲ್ಲಿ ನಮ್ಮ ಕ್ಯೂನಿಕ್ಸ್ ಕಡೆಯಿಂದ, ನಾನು ಶೇಷಾದ್ರಿ ಅಂತ ಹೇಳಲಿಕ್ಕಿಲ್ಲ, ಇಲ್ಲೇ ಇದ್ದಾರೆ, ಕ್ಯೂನಿಕ್ಸ್ ಕಡೆಯಿಂದ ಬಂದಿತ್ತದು. ಯಾವ ಟೈಮಲ್ಲಿ ಅದು ಮುಚ್ಚೋಗುತ್ತೆ ಹೋಗುತ್ತೆ, ಯಾವ ಟೈಮು ಅಂತ ನನಗೂ ಗೊತ್ತಿಲ್ಲ. ಹೆಂಗೋ ವಿತ್ ದ ಗ್ರೇಸ್ ಆಫ್ ಗಾಡ್ ನೀವೆಲ್ಲ ಚೆನ್ನಾಗಿ ನಡಿಬೇಕು ಅಂತ ದೇವ್ರ ಆಶೀರ್ವಾದದಿಂದ ನಡೀತಾ ಇದೆ. ನಾನೇ ಸತ್ಯ ಹೇಳ್ತೀನಿ, ದೇವ್ರ ಆಶೀರ್ವಾದ ಇರ್ಬೋದು, ನಮ್ಮ ಕರ್ನಾಟಕಕ್ಕೆ ಒಂದು ಆಶೀರ್ವಾದ ಇರ್ಬೋದು. ಕೇಳಿ, ನಾನು ಹೇಳಲ್ಲ ಯಾವ ಟೈಮ್ ಸ್ಟಾಪ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಏನೋ ಒಂದು ಆಶೀರ್ವಾದ. ಮತ್ತೆ ಏನೋ ಸಣ್ಣ ಪುಟ್ಟ ಸಮಸ್ಯೆ ಆದಾಗ ನಾವು ಒಂದು ಕಂಪ್ನಿನ ರಿಕ್ವೆಸ್ಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇರೋದನ್ನ ಚೆನ್ನಾಗಿ ಆಗಿರೋದನ್ನ ಇದು ಹೇಳಲ್ಲ, ಅವ್ರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿವರೆಗೂ. ಇನ್ನು ಮುಂದೆ ಮಾಡಲ್ಲ ಅವರು, ಯಾಕಂದ್ರೆ ಇವ್ರು ಬಂದ ಮೇಲೆ ಅವ್ರು ಮಾಡಲ್ಲ. ಬಟ್ ಆ ಸಾಫ್ಟ್ವೇರ್ ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸರಿ, ಸೋರ್ಸ್ ಕೋಡ್ ಕೊಟ್ಟಿಲ್ಲ, ಇನ್ನು ಸೋರ್ಸ್ ಕೋಡ್ ಅಂತ ಇರ್ತದೆ, ಇವತ್ತು ಕೊಟ್ಟಿಲ್ಲ. ಅದು ಹೆಂಗ ಅವರೇ ಪಾಪ ಅವ್ರ ಜೊತೆ ನಿಮ್ಮೆಲ್ಲರ ಜೊತೆ ಸಂಬಂಧ ಇದೆ, ಅವ್ರ ಜೊತೆ ಸ್ವಲ್ಪ ಕಂಪನಿ ಎಲ್ಲ ಸಂಬಂಧ ಜಾಸ್ತಿ ಇತ್ತು. ಆ ಸಂಬಂಧದಿಂದ ಅವ್ರು ನಮಗೆ ಮ್ಯಾನೇಜ್ ಮಾಡಿಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಸೊ ಯಾವಾಗ ಅದು ಯಾರು ಬಂದು ಇವರು ಸಾಲ್ವ್ ಮಾಡಕ್ಕೆ ಹೋಗ್ದಿದ್ದಾಗ ಎಲ್ಲ ಕೊಲ್ಯಾಪ್ಸ್ ಆಗಿಬಿಡ್ತದೆ. ಸೊ ನಮ್ಮ ರಾಜ್ಯನ ಆ ರೀತಿ ಮಾಡೋದು ಬಿಡೋದು ಬೇಡ, ಚೆನ್ನಾಗಿ ನಡೆಸೋಣ. ನಾವು ಎಲ್ಲ ನಿಮಗೆಲ್ಲ ಸಪೋರ್ಟ್ ನಾವು ಮಾಡ್ತೇವೆ. ತಮ್ಮ ಮೇಜರ್ ಒಂದೇನೋ ಕೆಲವರಿಗೆ ಇದಿದ್ದರೆ ಅದನ್ನು ಕೂಡ ಸೊಲ್ಯೂಷನ್ ಬರುತ್ತೆ ಶಾರ್ಟ್ಲಿ. ವಿ ಆರ್ ಎಕ್ಸ್ಪೆಕ್ಟಿಂಗ್. ಗೌರ್ಮೆಂಟ್ 15 ದಿನ ಸೆಷನ್ ಇತ್ತು ಬೆಳಗಾಮಲ್ಲಿ, ಅದರಿಂದ ಅದ್ರ ಬಗ್ಗೆ ಫಾಲೋ ಅಪ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಆಗುತ್ತೆ. ಸೊ ಏನಾದರೂ ಇದ್ರೆ ಹೇಳಿ, ದೆನ್ ದೇ ವಿಲ್ ಸ್ಟಾರ್ಟ್ ಪ್ರೊಸೀಡಿಂಗ್ ವಿತ್ ದಟ್. ಸರ್, ಎಮಿಷನ್ ಟೆಸ್ಟ್ ಮಾಡೋಂಥ ಗ್ರೌಂಡ್ ಲೆವೆಲ್ ಹುಡುಗರೆಲ್ಲ ತುಂಬ ಒಂದು SSLC ಒಂದು 8ನೇ ಕ್ಲಾಸ್ ಓದಿರೋ ಹುಡುಗರು ಅಷ್ಟೇ, ಅವ್ರ ನಾಲೆಜ್ ಅಷ್ಟೇ ಇರ್ತದೆ. ಈಗ ಕಾನೂನು ರೀತಿಯಲ್ಲಿ ಆದಷ್ಟು ಕಾನೂನು ರೀತಿಯಲ್ಲಿ ಸುಲಭವಾಗುವಂಥದ್ದು. ಮತ್ತು ಇವಾಗ ಎಲ್ಲ ನಾವು ಪೆಟ್ರೋಲ್ ಬಂಕಲ್ಲೇ ಇಟ್ಕೊಂಡಿರೋದು. ಏನಾಗ ಕೆಲವೊಂದೆಲ್ಲ ಅಲ್ಲಿ ಕಸ್ಟಮರ್ ನಿಲ್ಲಲ್ಲ, ಯಾಕಂದರೆ ಕ್ರೌಡ್ ಇರ್ತದೆ, ಪೆಟ್ರೋಲ್ ಬಂಕ್ ಚಿಕ್ಕದಿರ್ತದೆ, ದೊಡ್ಡದಿರ್ತದೆ, ಅಲ್ಲಿ ಕಸ್ಟಮರ್ ನಿಲ್ಲಲ್ಲ. ಅವರು ಮ್ಯಾಕ್ಸಿಮಮ್ ಒಂದು ನಿಮಿಷ ನಿಲ್ಲೋದು ಹೆಚ್ಚು. ಹಂಗಂತ ನಾವು ಏನು ಬೇಕಾಬಿಟ್ಟು ಮಾಡೋಕ್ಕಾಗಲ್ಲ. ಕಾನೂನು ರೀತಿಲಿ ಎಷ್ಟು ಸುಲಭ ಆಗುತ್ತೋ, ಎಷ್ಟು ಟೈಮ್ ಶಾರ್ಟ್ ಟೈಮಲ್ಲಿ ಆಗುತ್ತೋ ಅಷ್ಟು ದಯವಿಟ್ಟು ಎಷ್ಟು ನಿಮಿಷ ಆಗುತ್ತೆ ಈಗ ಮಾಡಿ ನೀವೇ ಹೇಳಿ. ಈಗ ನೀವು ಒಂದು ಟೆಸ್ಟ್ ಎಷ್ಟು ನಿಮಿಷ ಮಾಡ್ತಾ ಇದ್ದೀರಾ? ಏನು 1 ನಿಮಿಷ ಮಾಡ್ತೀವಿ. ಯಾಕೋ ಡೌಟ್ ಬರ್ತಾ ಇದೆ. ಪೆಟ್ರೋಲು 2 ನಿಮಿಷ ನೋಡ್ಕೊಂಡು ಮಾತಾಡಿ. ಯಾಕಂದ್ರೆ ನಾನು ಕಂಪ್ಲೀಟ್ ಡೇಟಾ ಇದೆ. ನಾನು ಬೆಂಗಳೂರಿನಲ್ಲಿ, ನನ್ನ ಸರ್ವಿಸ್ ಎಲ್ಲ ಬೆಂಗಳೂರೇ ಆಗಿದೆ. ಬೆಂಗಳೂರಿನಲ್ಲಿ ಪ್ರತಿ ಎಮಿಷನ್ ಟೆಸ್ಟಿಂಗ್ ಸೆಂಟರ್ ನಾನೇ ಸ್ವಂತವಾಗಿ ಹೋಗ್ತಿದ್ದವು. ನನ್ನ ಇನ್ಸ್ಪೆಕ್ಟರ್ಸ್ನ ಕಳಿಸ್ತಿರ್ಲಿಲ್ಲ. ಬಾಟಮ್ ಲೆವೆಲ್ ಇಂದ ಗೊತ್ತಿದೆ ಎಲ್ಲ ನೀವೆಲ್ಲ ನಮ್ಮ ಸ್ನೇಹಿತರೆ, ಆತ್ಮೀಯರೇ. ಯಾಕೆ ಅಂತ ಹೇಳ್ತೀನಿ, 2005ರಲ್ಲಿ ನನ್ನ ಟ್ರೈನಿಂಗ್ ಕಳಿಸಿದ್ರು. ಆ 4 ಗ್ಯಾಸ್ ಅನಲೈಸರ್ಗೆ ನಾವು ಇದನ್ನು ಅಪ್ಗ್ರೇಡ್ ಮಾಡೋದಲ್ಲ, ಸ್ಮೋಕ್ ಮೀಟರು ಮತ್ತು ಇದನ್ನು. ಆವಾಗ ನಾನು ಏರ್ನಲ್ಲಿ 5 ದಿನ ಟ್ರೈನಿಂಗ್ ಪಡ್ಕೊಂಡು ಬಂದಿದ್ದೆ. ನಾಮ್ಸ್ ಚೇಂಜ್ ಆಯಿತು. ಸೊ ಅವಾಗ ನನ್ನನ್ನು ಟ್ರೈನಿಂಗ್ ಹಾಕಿದ್ರು. ಅದಾದ ಮೇಲೆ ಏನು ಮಾಡಿದೆ, ನಾನೇ ಪ್ರತಿಯೊಂದು ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಖುದ್ದಾಗಿ ಹೋಗ್ತಿದ್ದೆ. ನನಗೆ ಲೆಕ್ಕ ಏನು ಅಂದರೆ, ಬರೀ ಇನ್ಸ್ಪೆಕ್ಷನ್ ಪಾರ್ಟ್ ಅಂತಲ್ಲ, ನೀವು ಹೆಂಗೆ ಮಾಡ್ತೀರಾ, ಏನು ಕಷ್ಟ ಸುಖ ಎಲ್ಲವನ್ನೂ ನನಗೆ ಅಲ್ಲಿ ಗೊತ್ತಾಗ್ತಿತ್ತು. ಇನ್ಸ್ಪೆಕ್ಟರ್ ಕಳಿಸ್ಬೇಕಿತ್ತು, ಇನ್ಸ್ಪೆಕ್ಟರ್ಗೆ ಮೆಮೊ ಹಾಕಬೇಕು, ಇನ್ಸ್ಪೆಕ್ಟ್ರಿಗೆ ಹೋಗಬೇಕು, ಇನ್ಸ್ಪೆಕ್ಟರ್ ಟೈಮು ನಮಗೆ ಟೈಮ್ ಇರುತ್ತಿತ್ತು, ಇನ್ಸ್ಪೆಕ್ಟರ್ಗಳಿಗೆ ಭಾಳ ಕಷ್ಟ ಟೈಮ್ ಇರ್ತಿರಲಿಲ್ಲ. ಪಾಪ ಅವ್ರದ್ದು ತುಂಬ ಕೆಲಸ ಇರ್ತಿತ್ತು. ಸೊ ಅವರಲ್ಲಿ ಹೋಗಿ ಅವ್ರು ಬಂದು ಅವನೊಂದು ಬರೆದು ಅವನು ನನಗೆ ಕೊಟ್ಟು ನಾನು ಇಲ್ಲಿ ಮಾಡೋದು, ನಾನೇ ಒಂದು ರೌಂಡ್ ಆದ್ಲವೇ ನನಗೊಂದು ಇನ್ಸ್ಪೆಕ್ಷನ್ ಆಗ್ತಿತ್ತು, ನನಗೊಂದು ಸಂಪರ್ಕ ಬೆಳೀತಿತ್ತು ಅಂತೇಳಿ. ಆಮೇಲೆ ಸ್ಟಡಿ ಮಾಡ್ದಂಗೆ ಆಗ್ತಿತ್ತು ಅಂತ ನಾನೇ ಖುದ್ದಾಗಿ ಬಂದಿದ್ದೀನಿ. ಹೋಪ್ ಎಲ್ಲರಿಗೂ ಗೊತ್ತಿದೆಯೋ ಇರೋ ಗೊತ್ತಿಲ್ಲ.
ನಾನು ಎಲ್ಲ ಕಡೆಗೂ ನಾನೇ ಬರ್ತೀನಿ. ಈಗ ಯಾರು ಚೇಂಜ್ ಆಗಿದ್ರು ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಪ್ರತಿ ಕಷ್ಟ ಸುಖ ಎಲ್ಲ ಗೊತ್ತು. 2 ನಿಮಿಷ 5 ನಿಮಿಷನೇ ಇಟ್ಕೊಳ್ಳಿ. ಈಗಿನ ಪ್ರೆಸೆಂಟ್ ಎಷ್ಟಾಗ್ತದೆ ಇದು? ಅಷ್ಟೇ ಆಗ್ತದೆ ಸರ್. ಪೆಟ್ರೋಲ್ ಗಾಡಿಗೆ ಒಂದು 2 ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಆಗ್ತದೆ. ಡೀಸೆಲ್ಗೆ ಒಂದು 5 ನಿಮಿಷದಿಂದ 7 ನಿಮಿಷ. ಏನೂ ಆಗಲ್ಲ, 7 ನಿಮಿಷ. ಈಗೆಲ್ಲ ಹೈ ಟೆಕ್ನಾಲಜಿ ಡೀಸೆಲ್ ವೆಹಿಕಲ್ಸ್ ಇದೆ. ಅಂದ್ರೆ ಸ್ಟಾರ್ಟಿಂಗ್ ಯಾವುದೇ ಸಾಫ್ಟ್ವೇರ್ ಅದು ಹೊಸ ಸಿಸ್ಟಮ್ ಮಾಡುವಾಗ ಎಕ್ಸಿಸ್ಟಿಂಗ್ಗೆ ಸುಲಭ, ಹೊಸತ್ತು ಕಷ್ಟ ಅಂತ ಹೇಳುವಂತ ಒಂದು ಫೀಲಿಂಗ್ ಇರುತ್ತೆ. ಅದು ಇಲ್ಲಿಂತಲ್ಲ, ನಾವು 10 ಕಡೆನಲ್ಲಿ ಮಾಡಿದ್ದೇವೆ, 10 ಕಡೆನಲ್ಲೂ ಹಾಗೆ ಹೊಸತ್ತು ಬಂದ ಕೂಡಲೇ ಏನೋ ಇದು ಬೇರೆ ಅಂತ ಕಾಣ್ತದೆ. 1 ತಿಂಗಳು ಹೋದ ನಂತರ ಇದೇ ಒಳ್ಳೇದುಂಟು ಸರ್ ಅಂತ ನೀವೇ ಹೇಳ್ತೀರಿ. ಆಗ ನಿಮಗೆ 5 ನಿಮಿಷ ತಗೊಂಡದ್ದು 3 ನಿಮಿಷದಲ್ಲೂ ಆಗ್ಬೋದು. ಆದರೆ 3 ನಿಮಿಷ ಆಗ್ತದೆ ಇಲ್ವ ಅಂತ ಹೇಳುವಂಥದ್ದು 3 ಟೈಮ್ ಪರ್ಜಿಂಗ್ ಮಾಡಬೇಕು, ಅದರ ಡೇಟಾ ಬರಬೇಕು, ಒಂದು ವಿಡಿಯೋ ಮಾಡಬೇಕು, ಅದಕ್ಕೊಂದು 1 ಮಿನಿಟ್ ವಿಡಿಯೋ ಅಷ್ಟೇ, 1 ನಿಮಿಷನೇ ಇಲ್ಲ, ಅರ್ಧ ನಿಮಿಷದಲ್ಲಿ ವಿಡಿಯೋ ಇರೋದು, ಅದು ಅಷ್ಟೇ ಸಣ್ಣದಿರೋದು. ಒಂದ್ಸಲ ನಿಮ್ಮ ಹುಡುಗರಿಗೆ ಇವ್ರು ಹೇಳಿದ್ರಲ್ಲ 8ನೇ ಕ್ಲಾಸು 10ನೇ ಕ್ಲಾಸು ಅಂತೇಳಿ, ಯಾರು ಮೊಬೈಲ್ ಇವತ್ತು ಆಪರೇಟ್ ಮಾಡ್ತಾ ಇದ್ದಾರೆ LKG ಹುಡುಗ, ಅವನಿಗೂ ಮಾಡ್ಲಿಕ್ಕೆ ಆಗುವಂತ ಒಂದು ಸಾಫ್ಟ್ವೇರ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಏನು ಇದರಲ್ಲಿಲ್ಲ. ಯಾರು ಮೊಬೈಲ್ ಆಪರೇಟ್ ಮಾಡ್ತಾರ ಅವ್ರಿಗೆ ಮಾಡ್ಲಿಕ್ಕೆ ಆಗ್ತದೆ. ಇದು ಆಂಡ್ರಾಯ್ಡ್ ಮೊಬೈಲ್ ಯಾರು ಯೂಸ್ ಮಾಡ್ತಾರೋ ಎಲ್ಲರಿಗೂ ಮಾಡ್ಲಿಕ್ಕೆ ಆಗ್ತದೆ. ಅದು ಹಂಗಲ್ಲ. ಈಗ 2008 2007ರಲ್ಲಿ ಮಿಷಿನ್ಗಳು ತಗೊಂಡಿರ್ತೀವಿ, ವಿಂಡೋಸ್ಗೆ ಆಗಲಿ ಯಾವುದೇ ಆಗಲಿ 101 ಮಿಷಿನ್ ಎಲ್ಲ ಇದೆ. ಓಕೆ, ಅದೆಲ್ಲ ಅಪ್ಡೇಟ್ ಮಾಡ್ಬೇಕಾ ಅಥವಾ ಹಾಗೆ ಕಂಟಿನ್ಯೂ ಆಗುತ್ತಾ? ಅದು ಯಾವ್ದು 2008 2007 ಹಳೆ ಮಿಷಿನ್ಗಳು ಸರ್. ಅದರಲ್ಲಿ ಒಂದು ಪೆಟ್ರೋಲಿಗೆ ಒಂದು ಲಾಂಬ್ಡಾ ವ್ಯಾಲ್ಯೂ ಇದೆ. ಲಾಂಬ್ಡಾ ವ್ಯಾಲ್ಯೂ ನಿಮ್ಮ ಮೆಷಿನ್ ಅಲ್ಲಿ ಬರ್ತಾ ಇದೆಯಲ್ಲೋ ಅಂತ ನೀವು ಚೆಕ್ ಮಾಡ್ಬೋದು. ಅದೇ ಕೊಟ್ಟರೆ ಫಸ್ಟು ಡೆಮೋ ಆಗ್ಬಿಡ್ಲಿ, ಡೆಮೋ ಏನಕ್ಕೆ ನೋಡೋಣ, ಅದೊಂದು ಮುಂದಿನ ಪ್ರಶ್ನೆ. ಕೆಲವು ಕಡೆ ಜಾಗ ಇರಲ್ಲ, ಸಿಕ್ಕಿರುತ್ತೆ, ಅದು ಸ್ವಲ್ಪ ಡೀಸೆಲ್ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ರೆ ಬೇರೆ ಏನು ಸಮಸ್ಯೆ ಆಗಲ್ಲ. 20 ಮಿನಿಟ್ಸ್ ಇದೆಲ್ಲ ಲೈಸೆನ್ಸ್ ಪಾರ್ಟ್. ನೀವು ಕೇಳ್ತಾ ಇರೋದೆಲ್ಲ ಲೈಸೆನ್ಸ್ ಸಪರೇಟ್ ಪಾರ್ಟ್, ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ನೀವು ಕೇಳ್ತಾ ಇರೋದು ಜಾಗ. ಇದು ಹಂಗಾರೆ ನಾವು ಜಾಗದಿಲ್ಲ ಅಂದ್ರೆ ಲೈಸೆನ್ಸ್ ಹೆಂಗ್ ಕೊಟ್ರಿ ಅಂತ ನನಗೆ ಹೇಳ್ತಾರೆ. ಆಮೇಲೆ ಸುಮ್ಮನೆ, ಯಾಕೆಂದ್ರೆ ಡೀಸೆಲ್ ಗಾಡಿ ನಿಲ್ಲಿಸ್ಲಿಕ್ಕೆ ಜಾಗ ಇದೆಯಾ ಅಂತ ಕೇಳ್ತಿದ್ವಿ ನಾವು. ಇಲ್ಲ ಒಂದು ಓಕೆ, ನೀವೊಂದು ಬರೀ ಸರ್ ನಾವು ಕಾರ್ ಡೀಸೆಲ್ ಕಾರ್ ಮಾತ್ರ ಮಾಡ್ತೀವಿ ಸರ್ ಅಂತ ಇವ್ರು ಹೇಳ್ತಾರೆ ಅನ್ಕೊಳ್ಳಿ. ಹಂಗಾರೆ ನೀವು ಲಾರಿ ಬಸ್ ಬಂದ್ರೆ ಮಾಡೋದಿಲ್ವಾ? ಹಂಗಾರೆ ಅಲ್ಲಿ ಜಾಗ ಇಲ್ಲ. ಜಾಗ ಮಿನಿಮಮ್ ಅಟ್ಲೀಸ್ಟ್ ಆ ವೆಹಿಕಲ್ ಇಲ್ಲ ಅಷ್ಟು ಜಾಗ ಇರಬೇಕು ಅಂತ ನಮ್ಮ ಕಾನೂನು ಹೇಳುತ್ತೆ. ಹಂಗಾರೆ ಅದಿಲ್ಲ ಅಂದ್ರೆ ಹೆಂಗ್ರಪ್ಪ ಮಾಡ್ತೀರಾ ಅಂತ ಬರ್ತದೆ. ಅದು ಒಂದಕ್ಕೊಂದು ಹೋದ್ರೆ ಬೇರೆ ಬೇರೆ ಲಿಂಕ್ ಆಗುತ್ತೆ. ಇದು ಇವ್ರ ಪಾರ್ಟು, ಲೈಸೆನ್ಸ್ ಕೂಡ ಪಾರ್ಟ್ ಅವ್ರದಲ್ಲ, ಇದು ನಮ್ಮ ಪಾರ್ಟು. ಇದು ಕೂಡ ನಮ್ಮ ಪಾರ್ಟು, ಬಟ್ ಅವ್ರ ಮೂಲಕ ನಾವು ನಡೆಸ್ತೇವೆ. ಅರ್ಥ ಆಯ್ತಾ? ಫಸ್ಟು ನೀವು ಸಾಫ್ಟ್ವೇರ್ನ ಹಾಕೊಂಡು ಪ್ಯಾರಲಲ್ ಆಗಿ ನೀವು ಓಲ್ಡ್ ಸಾಫ್ಟ್ವೇರ್ನೇ ರನ್ ಮಾಡಿ. ನಾನು ನಿಮ್ಗೆ ಇದು ಬರೋ ಬೇರೆ ಬೇರೆ ಏನಾದ್ರು ಅಪ್ರೂವಲ್ಸ್ ಬರಬೇಕು ಸರ್ಕಾರದಿಂದ, ಬಂದ್ಮೇಲೆ ನ್ಯೂ ಸಾಫ್ಟ್ವೇರ್ ಸ್ಟಾರ್ಟ್ ಮಾಡೋಣ. ಆವಾಗ ಏನಾದ್ರು ಸಮಸ್ಯೆಗಳು ಬಂದ್ರೆ ನಾವು ನಿಮ್ಮ ಸಮಸ್ಯೆಗಳನ್ನ ಕೇಳ್ಕೊತೀವಿ. ಒಬ್ರು ಹೇಳಿದ್ರೆ ಸಮಸ್ಯೆ ಏನೋ ನಿಜ ಹೇಳ್ತಿಲ್ಲ ಅನ್ಬೋದು. 4-5 ಜನ ಒಂದು ಈ ತರ ಆಗ್ತಾ ಇದೆ, ನಾನೇ ಬರ್ತೀನಿ ಪ್ರಾಕ್ಟಿಕಲ್ ಕರ್ಕೊಂಡೋಗಿ ಎಲ್ಲಾದ್ರು ನಿಯರ್ ಬೈಗೆ ಒಂದು ರೋಡ್ ನೋಡುವ, ಟೆಸ್ಟ್ ಮಾಡುವ, ಏನಾದ್ರು ಆಗ್ತಾ ಇದೆ ಅಂದ್ರೆ ನಾನು ಬರ್ತೀನಿ. ಅವಾಗ ಅವ್ರಿಗೆ ಅದೇ ತರ ಡೈರೆಕ್ಷನ್ಸ್ ಕೊಡ್ತಾರೆ. ಏನೂ ಗೊತ್ತಿಲ್ಲ, ಈಗ ಒಂದೇ ಸರಿ ಹೋಗ್ಬಿಟ್ಟು ನಾವು ಅದು ಮಾಡಿ ಇದು ಮಾಡಿ ಅಂದಾಗ ನಮಗೆ ಕಷ್ಟ ಆಗ್ತದೆ. ಯಾಕಂದ್ರೆ ನಾವು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಕಂಪ್ಲೇಂಟ್ಸ್ ಕೊಡಬೇಕು. ಇಲ್ಲಿ ಸರ್ಕಾರದ ಒಂದು ಸಮಿತಿ ಇದೆ, ಆ ಸಮಿತಿಗೆ 18ನೇ ಇಸ್ವಿನ ನಡೀತಾ ಇದೆ ಸಮಿತಿ, ಮೊನ್ನೆನೂ ನಡೀತು. ಅವಾಗ ನಾವು ಇದಾಗಿದೆ ಸರ್ ಅಂದಿದ್ದಕ್ಕೆ ಅವರು ಇದಾಗಿದ್ದಾರೆ, ಇನ್ನು ಸೈಲೆಂಟ್ ಆಯಿತು. ಓಕೆ, ಒಪ್ಕೊಂಡ್ರು ಅವರೆಲ್ಲ ನಮ್ಮ ಅದನ್ನು ನಾವು ರೋಲ್ ಔಟ್ ಮಾಡಿದ್ರೆ ಅಂದ್ರೆ ಇಲ್ಲ ಸರ್, ಅದು ಸಾಫ್ಟ್ವೇರ್ ಇಂಟಿಗ್ರೇಷನ್ಸ್ ಆಗಬೇಕು, ಅದು ನಿಧಾನ ಆಗ್ತದೆ ಅಂತ ಹೇಳಿದ್ವಿ. ಅದು ಓಕೆ. ಸೊ ಅದಕ್ಕೋಸ್ಕರ ಏನೂ ಗೊತ್ತಿಲ್ಲ ಅದಲ್ಲೇ ನಾವು ಏನೇನೋ ಅರ್ವ್ಯೂ ಮಾಡ್ಕೊಳ್ಳೋದು ಬೇಡ. ಮನಸ್ಸಲ್ಲಿ ಏನೂ ಇಟ್ಕೋಬೇಡಿ, ತುಂಬ ಚೆನ್ನಾಗಿ ಆಗ್ತದೆ. ನೀವು ಆಮೇಲೆ ಬರ್ತೀರಾ. ನಮ್ದು ಹೆಲ್ಪ್ ಡೆಸ್ಕ್ ಟೀಮ್ ಅದಕ್ಕೆ ರೆಡಿ ಇದೆಯಲ್ಲ, ರೆಡಿ ಮಾಡಿದೀವಲ್ಲ. ಹೌದು, ಇದೇ ನಂಬರನ್ನು ನಾವು ಎಲ್ಲರಿಗೂ ಅವರು ಉತ್ತರ ಕೊಡ್ತಾರೆ. ಅದು ರಾತ್ರಿ 12 ಗಂಟೆಲೆಲ್ಲ ಕಾಲ್ ಮಾಡಬೇಡಿ, ಬೆಳಗ್ಗೆ ಟೈಮ್ ಕೊಡ್ತೇವೆ. ಆ ಟೈಮಲ್ಲಿ ನೀವು ಕಾಲ್ ಮಾಡಿ. ಇದು ಮುಂದಿನ ಇದ್ರದ್ದು ಪ್ರಾಬ್ಲಮ್ಮು, ಈಗ ಸಾಫ್ಟ್ವೇರಲ್ಲಿ ಪ್ರಾಬ್ಲಮ್ ಆಯಿತು, ನೆಟ್ವರ್ಕ್ ಇಶ್ಯೂ, ಅಲ್ಲಿ KSDC ಡೇಟಾ ಸೆಂಟರ್ನಲ್ಲಿ ಪ್ರಾಬ್ಲಮ್ಮು, ಇವೆಲ್ಲ ಬರ್ತಾ ಇರ್ತದಲ್ಲ, ಅದೆಲ್ಲ ಈಗ ಸಮಸ್ಯೆಗಳಿರುತ್ತೆ. ಸೊ ಐ ಹೋಪ್ ವಿತ್ ದಿಸ್ ಫ್ಯೂ ಇನ್ಫಾರ್ಮೇಶನ್ ಇಟ್ ವಿಲ್ ಬಿ ಎ ಸಕ್ಸಸ್ಫುಲ್ ಒನ್. ಇಡೀ ಇಂಡಿಯಾದಲ್ಲೇ ನಾವು ಮಾಡಲ್ ಆಗಿ ತೋರಿಸ್ಬೇಕು ಅಂತ ಅವ್ರಿಗೆ ಹೇಳಿದ್ದೀನಿ. ಇಲ್ಲಾಂದ್ರೆ ಮಧ್ಯದಲ್ಲೇ ಅವ್ರದ್ದು ನೀವು ಸ್ಟಾಪ್ ಮಾಡಿಬಿಡಿ ಅಂತ ಹೇಳ್ಬಿಡ್ತೀನಿ. ಇಡೀ ಇಂಡಿಯಾದಲ್ಲೇ ಫಸ್ಟ್ ಬೆಸ್ಟ್ ಸಾಫ್ಟ್ವೇರ್ ಇಲ್ಲಿವರೆಗೆ ಆಗಿರೋ 8 ವರ್ಷದ್ದು ಸಮಸ್ಯೆಗಳನ್ನ ಇನ್ನು ಮುಂದೆ ನಾವು ಇಂಡಿಯಾದಲ್ಲಿ ನಾವು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀವಿ.
8 ವರ್ಷ ಏನೇನು ಸಮಸ್ಯೆ ಇಲ್ಲಿ ಏನೇನು ಆಗಿ ಹೋಗಿದೆ, ಬ್ಯಾಡ್ ನೇಮ್ ಬಂದಿದೆಯಲ್ಲ, ಆ ಬ್ಯಾಡ್ ನೇಮ್ ತೆಗೆದು ಒಳ್ಳೆ ಹೆಸರನ್ನ ತರಲಿಕ್ಕೆ ನಾವು ಪ್ರಯತ್ನ ಮಾಡೋಣ ನಾವೆಲ್ಲ ಸೇರಿ. ಎಲ್ಲರಿಗೂ ಒಂದೇ. ಥ್ಯಾಂಕ್ ಯು. ನೀವು ಸ್ಟಾರ್ಟ್ ಮಾಡಿ, ಇದು ಸ್ಟಾರ್ಟ್ ಮಾಡಿ. ಯಾರು